ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ 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 ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾ ರಾಜೇಶ್ವರಿ ಅಂತ್ರಿ, ಬಾಗಲಕೋಟೆಯಿಂದ ಮಾತಾಡಕತ್ತೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ರೀ ಸರ್. ಸರ್, ಡೇಟ್ ಆಫ್ ಬರ್ತ್ ಹೇಳ್ತೀರಾ ನಿಮ್ಮದು? ಹ್ಞೂ ರೀ. ಹೇಳಿ. 15/5 15/5 1968. 68 1968. ಓಕೆ. 15/5/68. 1968. ಟೈಮಿಂಗ್ಸು? ಹುಟ್ಟಿದ ಸಮಯ ಬೆಳಗಿನ ಜಾವ 4ರಿಂದ 5 ನಡುವೆ. 4ರಿಂದ 5 ಗಂಟೆ ಮಧ್ಯ ಅಂತೆ. ಏನು ಪ್ರಶ್ನೆ ಮೇಡಮ್? ಏನು ಪ್ರಶ್ನೆ ಇದೆ ಕೇಳಿ. ನನಗೆ ರೀ 58 ಚಾಲ್ತಿ ಐತ್ರಿ. ಅರ್ಥ ಆಗ್ತಿಲ್ಲ, ಹೇಳಿ ಅವ್ರನ್ನ. ಹೇಳಿ ಪ್ರಶ್ನೆ ಏನಿದೆ ಕೇಳಿ. ಅದ ರೀ, ನಮ್ಮ ಮನೆಯವ್ರು ಇನ್ನೊಂದು ಮದುವೆ ಆಗ್ಬಿಟ್ರಿ. ಆನಂತರ ನಾವೊಂದ್ ಕಡೆ ಅವ್ರೊಂದ್ ಕಡೆ ಇರೋದಕ್ಕೆ ನನ್ನ ಮಗಳಿಗೂ ಮದುವೆ ಆಗವಲ್ದು. ಜೀವನದಾಗ ಏನೂ ಸುಖಾನ ಇಲ್ರಿ ನನಗೆ ಒಟ್ಟ. ನೀವೇನಾರು ಮದುವೆ ಆಗಿದ್ರಾ? ಇಲ್ರಿ ನಾನು ಹಂಗ ಅದೀನ್ರಿ. ನನಗೆ ಒಬ್ಬಾಕೆ ಮಗಳು, ಹಂಗ ಅದೀನ್ರಿ. ಎಷ್ಟು ವರ್ಷದಿಂದ ಆಗಿದ್ದೀರಾ? ನಾನು ಈಗ ನಂದು ಮದುವೆ 14 ವರ್ಷಕ್ಕೆ ಅವ್ರ ಮದುವೆ ಆಗ್ಯಾರಿ. ಅವಾಗಿಂದ ಹಿಂಗ ಅದೀನ್ರಿ. ಅದಕ್ಕಿಂತ ಪೈಲ ಇದು ಯಾರ ಜಾತಕ? 15ನೇ ತಾರೀಕು ಮೇಡಮ್. 15ನೇ ತಾರೀಕು ಯಾರ್ದು? ನಂದ್ರಿ. ಹೌದು. ನಿಮಗೆ ಬಾಯಿ ಸೇರಿಲ್ಲ ಮೇಡಮ್. 15ನೇ ತಾರೀಕು ಬಾಯಿಗೆ ಬಂದಾಗ ಮಾತಾಡ್ತೀರ. ಮತ್ತು ಶನಿ ರಾಹು ಒಟ್ಟಿಗೆ ಅದನ್ನು 12ನೇ ಮನೇಲಿ. ಅದು ಇಸ್ ವೆರಿ ಡೇಂಜರ್ ನಿಮ್ಮ ಜಾಗದಲ್ಲಿ. ಭಾಳ ಮಿರಾಕಲ್ ಅದಾಗಿತ್ತೆ. ನೀವು ಯಾರನ್ನಾರು ಇಷ್ಟಪಟ್ಟು ಮದುವೆ ಆಗಿದ್ದೀರಾ, ಇಲ್ಲ ಅರೇಂಜ್ ಮ್ಯಾರೇಜ್ ಅದು? ಇಲ್ರಿ, ಮನೆಯವರ ಮಾಡಿದ್ರಿ. ಓಕೆ. ನಿಮ್ಮನ್ನ ಯಾರು ಇಷ್ಟಪಟ್ರ ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಒಂದು ಸಲ? ಇಲ್ರಿ, ಯಾರು ಇಲ್ಲ. ಓಕೆ. ನಿಮ್ಮ ಮನೆಯವ್ರು ಯಾರು ಇಷ್ಟಪಟ್ರಾ? ನಮ್ಮ ಮನೆಯಲ್ಲಿ ಒಬ್ರು ನಮ್ಮ ಅತ್ತಿ ಮಗಗ ನಾವು ಹುಟ್ಟಾಕ್ತನ ನಮ್ಮ ಅಮ್ಮಾರ ತಮ್ಮನ ಮಗ ಕೊಡ್ಬೇಕಂತ ಮಾಡಿದ್ರಂತ್ರಿ, ಕೊಡ್ಲಿಲ್ಲ. ಅದೆಲ್ಲ ಹೇಳುತ್ತೆ ಮೇಡಮ್. ನಿಮ್ಮದು ಇನ್ನು ಮುಗಿದ ಅಧ್ಯಾಯ ಮ್ಯಾರೇಜ್ ಲೈಫು. ಏನು ಹೇಳಿ? ಅಲೋ, 2015 ನೀವು ನೆಮ್ಮದಿಯಾಗಿ ಒಬ್ಬರೇ ಆರಾಮಾಗಿರ್ಬೋದಾಗಿತ್ತು. ಅರ್ಥ ಆಯ್ತಾ? 2015 ನೀವು ಆಚೆ ಇದ್ರೆ ಎಷ್ಟು ವರ್ಷದಿಂದ ಆಚೆ ಇದ್ದೀರಾ ನಿಮ್ಮ ಯಜಮಾನ ಜೊತೆ ಬಿಟ್ಟು? ಭಾಳ ದಿವಸ ಆತ್ರಿ. 2006ರಿಂದನೇ ಹಿಂಗೆ ಅದೀನಿ. ಓಕೆ. ಇದು ಹಂಗೆ ಕಂಟಿನ್ಯೂ ಆಗುತ್ತೆ. ನೀವು ಬೇಕು ಅಂದರೆ ನಿಮ್ಗೆ ಯಾರು ಫ್ರೆಂಡ್ಸ್ ಸಿಕ್ಕಿದಾರೋ ಅದು ನೀವು ಮಾಡ್ಕೊಂಡಿಲ್ವೇನೋ ಅಲ್ವಾ? ಇಲ್ಲ ಯಾರನ್ನೂ ಫ್ರೆಂಡ್ ಏನು ಮಾಡ್ಕೊಂಡಿಲ್ಲ. ಅಲ್ಲ, ಮಾಡ್ಕೋಬೋದಾಗಿತ್ತು, ಆಪ್ಷನ್ ನೀವು ಮಾಡ್ಕೊಂಡಿಲ್ಲ. ಏನು ಹೇಳಿ? ಇಲ್ರಿ, ಹಂಗೆ ಮಾಡ್ಕೊಂಡಿಲ್ರಿ. ಮಗಳೇ ಫ್ರೆಂಡ್ ಆಯ್ತು, ಮಗಳೇ ಜಗತ್ತಾಯ್ತು ನಿಮಗೆ. ಹೌದು. ಹ್ಞೂ ರೀ. ಹಾಗಾಗಿ ಏನು ಓದಿರಾ? ನಾನು ಬರೀ PUC ಓದಿನ್ರಿ. ಅದನ್ನು ಬಿಡಿ. ಆ ಏಜಲ್ಲಿ ಓದಿದಲ್ಲ 68ನೇ ಇಸ್ವಿಲಿ. ಯಾಕಂದರೆ ಪಂಚಮದಲ್ಲಿ ಗುರುಗ್ರಹ ಇರೋದಕ್ಕೆ ಓದಿರೋದು ನೀವು, ಅದಕ್ಕೇ. ಹಾಗಾಗಿ ನೀವು ಓದಿದಿರ, ಬುದ್ಧಿವಂತ ಇಲ್ದಿರೋದೆಲ್ಲ ನಿಮ್ಮ ಯಜಮಾನ ಮೇಲೆ ಕಂಪ್ಲೇಂಟ್ ಹಾಕಿ ಎಲ್ಲ ಹಾಳು ಮಾಡಿದ್ರು. ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ, ಎದುರುಬೇಡಿ. ನಿಮ್ಮ ಯಜಮಾನರು ನಿಮ್ಮ ಜೊತೆ ಏನು ಬರಲ್ಲ. ಏನು ಹೇಳಿ? ಬರಂಗಿಲ್ಲ. ನಿಮ್ಮ ಮಗಳಿಗೆ ಮದುವೆ ಆಗುತ್ತೆ. ಮದುವೆ ಆಗೋಕ್ಕೆಲ್ಲ ಸ್ಟೋನ್ಗಳಿದಾವೆ ನಮ್ಮಲ್ಲಿ, ತರಿಸ್ಕೊಳ್ಳಿ. ಆ ಸ್ಟೋನ್ಗಳನ್ನ ಯೂಸ್ ಮಾಡಿ ಖಂಡಿತ ಅಲ್ಲಿ ಕೂಡ ಮದುವೆ ಆಗುತ್ತೆ. ಆಗ್ಬೋದಾ? ಓಕೆ, ಒಳ್ಳೇದಾಗಲಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಇದೆಲ್ಲ ನನ್ನ ಆಫೀಸ್ ಫೋಟೋಗಳು ನೋಡಿ, ಖಂಡಿತ ಕೂಡ ಇವೆಲ್ಲ ಸ್ಟೋನ್ಗಳು ತರಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ನಿಮಗೆ ಸ್ಟೋನ್ ಸಜೆಸ್ಟ್ ಮಾಡಿದ್ರು ಅದು ನೀವು ತೊಗೊಳ್ಬೋದು. ನಿಮ್ಮ ಮನೆಗೆ ಡೆಲಿವರಿ ಮಾಡಿಕೊಡ್ತಾರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ ಗುರುಜಿ. ಹಲೋ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಏನು ಅಂತ ಮೇಡಮ್. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಜುಲೈ 1 17. ಓಕೆ. 1986. ಓಕೆ. 17/1986. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಟೈಮಿಂಗ್ ಗೊತ್ತಿಲ್ಲ ಅಂತ. ಎಮ್ಮೋರು ಹೇಗಿದ್ದೀರಾ? ಏಮನ ಹೆಸರು ನಾನು ಎದುರುತ್ತೇನೆ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ನೀವು ಒಬ್ಬರು ಆರಾಮಿದ್ದೀರಾ? ನಿಮ್ಮ ಜೊತೆಯವರೆಲ್ಲ ಆರಾಮಾಗಿದ್ದಾರಾ? ಇಲ್ಲ, ಎಲ್ಲರೂ ಆರಾಮಾಗಿದ್ದಾರೆ ಸರ್. ಒಳ್ಳೆದು. ನಾನು ಏಮನರ್ಗಳು ಯಾವಾಗಲೂ ಲೈಫ್ ಡಿಸ್ಟರ್ಬ್ ಆಗಿರುತ್ತೆ. ನೀವು ಓಕೆ, ಒಳ್ಳೇದಾಗಲಿ ನಿಮಗೆ. ನನ್ನ ತಮ್ಮನ ಹೆಸರು ಹೇಮಂತ್ ಕುಮಾರ್ ಅಂತ ಸರ್. ಅವನು ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಸರ್. ಅವನು ಆಟೋ ಓಡಿಸ್ತಾನೆ. ಅವನಿಗೆ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ. ಆದ್ರೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಕಮ್ಮಿ ಸರ್ ಅವನಿಗೆ. ಅದಕ್ಕೆ ಅವನಿಗೂ ಯಾವಾಗ ಸರಿ ಹೋಗ್ತಾನೆ ಏನು ಅಂತ ಕೇಳಬೇಕಾಗಿತ್ತು. ಕುಡಿತಾನ? ಹಾಂ ಸರ್, ಕುಡಿತಾನೆ. ಓಕೆ. ಇಲ್ಲೇನಾಗುತ್ತೆ, ಹೇಮಂತ್ ಅನ್ನೋದು ಹೆಸರು ಇವೆಲ್ಲವೂ ಕೂಡ ಚೆನ್ನಾಗಿಲ್ಲ. ಅದರಲ್ಲೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿದ್ದಾರೆ. ಶನಿ 12ನೇ ಮೇಲಿದ್ದಾನೆ. ಖಂಡಿತ ಕೂಡ ಇನ್ನೂ
ಹೆಚ್ಚು ಕಮ್ಮಿ ಇನ್ನೂ 1.5 ವರ್ಷ ಟೈಮ್ ಚೆನ್ನಾಗಿಲ್ಲ. ಹಾಂ ಹಾಂ. ಏನು ಹೇಳಿ, ಇದಕ್ಕೇನು ಮಾಡ್ತೀರಾ ಪರಿಹಾರ? ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನೂ ಹೋಗಿಲ್ಲ ಸರ್, ನಿಮ್ಮ ಹತ್ರ ಕಾಲ್ ಮಾಡಬೇಕು ಅಂತ ಹೇಳಿ. ಓಕೆ, ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಹೋಗಿ ಕೇಳಿ. ಹಾಂ. ಹೇಮಂತ್ ಕುಮಾರ್ಗೆ ಅದೃಷ್ಟ ಬರೋಕ್ಕೆ ಒಂದು 2-3 ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡೋಕ್ಕೆ ಹೇಳಿ. ಏನು ಹೇಳಿ? 2-3 ಸರ್. ಅದೃಷ್ಟ ಅಂದ್ರೆ ಅವನು ಕಷ್ಟಪಟ್ಟು ದುಡಿತಾನೆ ಸರ್. ಬೆಳಗ್ಗೆ 4:15 ಎದ್ದೋದ್ರೆ ಒಂದು 12-1 ಗಂಟೆ ಅಷ್ಟೊತ್ತಿಗೆಲ್ಲ 2,000-3,000 ದುಡಿತಾನೆ. ಅವನಿಗೆ 3-4 ಚಟಗಳಿದೆ ಸರ್. ಅವನಿಗೆ ಮೊಬೈಲಲ್ಲಿ ಗೇಮ್ ಆಡೋದು, ಇಸ್ಪೀಟ್ ಆಡೋದು, ಕುಡಿಯೋದು, ಮತ್ತೆ ಫ್ರೆಂಡ್ಶಿಪ್ನೆಲ್ಲ ಕರ್ಕೊಂಡೋಗಿ ಕುಡ್ಸೋದು. ಮನೆಗೆ ಮಾತ್ರ 1 ರೂಪಾಯಿ ಕೊಡಲ್ಲ ಸರ್. ಈ ಹೇಮಲತಾ, ಈ ಹೇಮನ ಹೆಸರುಗಳನ್ನ ನಾನು ಯಾವತ್ತೂ ಇಷ್ಟಪಡಲ್ಲ. ಏನು ಹೇಳಿ? ಹೌದು. ನಾನು ಯಾವತ್ತೂ ಇಷ್ಟಪಡಲ್ಲ. ಇವೆಲ್ಲ ಇಂಥ ಚಟಗಳಿದ್ರೇ ಎಲ್ಲ ಹಾಳಾಗೋದಲ್ವಾ? ಈ ತರ ಇಲ್ಲ ಅಂತ ಇಲ್ಲ ಸರ್, ಎಲ್ಲವೂ ಇದೆ ಮೇಡಮರೇ. ಮನುಷ್ಯ ಹಾಳಾಗೋದು ಚಟದಿಂದ, ಇಲ್ಲ ಯಾವಂಗಾರ ಫ್ರೆಂಡ್ಶಿಪ್ ಮಾಡಿ, ಯಾರಿಗಾರು ಕೊಟ್ಟು ಸಿಗಾಕಿಂದ ಅವನು ಹಾಳಾಗೋಯ್ತಾನೆ. ಇಸ್ಕೊಂಡನು ಈರ್ ಬದ್ರಾಯ್ತಾನೆ, ಕೊಟ್ಟನು ಕೋಡ್ ಬದ್ರಾಯ್ತಾನೆ. ಏನು ಹೇಳಿ? ಹೌದು. ಇಸ್ಕೊಂಡು ಕೋಡ್ ಬದ್ರಾಯ್ತಾನೆ. ಇವಾಗ ನಿಮ್ಮ ತಮ್ಮನಿಗೆ ಆಗಿರೋದು ಕುಡಿಯೋ ಚಟ, ಗ್ಯಾಮ್ಲಿಂಗ್ ಚಟ ಎಲ್ಲ ಇದಾವೆ ಅಂತ ಹೇಳ್ತಿದ್ರಲ್ವಾ? ಎಲ್ಲಾನು ಇದೆ. ಸರ್ವಸ್ವನು ಇರ್ತವೆ ಅಂತ ಹೇಳುತ್ತೆ. ಹೀಗಾಗಿನೇ ಅದಕ್ಕಿಂತ ಸ್ಟೋನ್ಗಳು ಕೊಡ್ತೀವಿ ಅಂತ ಹೇಳಿದೆ. ಏನು ಹೇಳಿ? ಹಾಗಾಗಿನೇ ಪಾಸಿಟಿವ್ ಆಗುತ್ತೆ. ಏನು ಅರ್ಥ ಆಯ್ತಲ್ವಾ? ಆಯ್ತು ಸರ್, ಅರ್ಥ ಆಯ್ತು. ಬಂದು ನಿಮ್ಮ ತಮ್ಮನಿಗೋಸ್ಕರ ಬಂದು ನಮ್ಮ ಸಂಸ್ಥೆ ಇಸ್ಕೊಂಡು ಕೊಡಿ, ಒಳ್ಳೇದಾಗಲಿ. ಯಾವಾಗ ಬರ್ತೀರಾ ಸರ್? ಬರೋವಾರ ಬರಬೇಕು ಅಂತ ಇದ್ದೀವಿ ಸರ್. ಯಾವ ಏರಿಯಾ? ಇಲ್ಲೇ ಸುಬ್ರಹ್ಮಣ್ಯ ನಗರ. ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರ ಹತ್ರನಾ? ಇಲ್ಲ, ಸುಬ್ರಹ್ಮಣ್ಯ ನಗರದಲ್ಲಿದ್ದೀವಿ. ಎಲ್ಲಿ ಬರ್ತದು? ಮಲ್ಲೇಶ್ವರಂ. ಅದೇನೇ ಗಾಯತ್ರಿ ನಗರ, ರಾಜಾಜಿನಗರ ಮಧ್ಯದಲ್ಲಿ. ಹೌದು ಸರ್, ಹೌದು. ನಮ್ಮ ಮೇಲೆ ಚಾಮರಾಜಪೇಟೆ ಸರ್. ಗೊತ್ತು ಸರ್ ನಿಮಗೆ. ಒಳ್ಳೇದಾಗಲಿ. ನಾನು ಹೇಮಲತಾ ಇವೆಲ್ಲ ಹೆಸರನ್ನ ಇಷ್ಟಪಡಲ್ಲ ಮೇಡಮರೇ. ಹೌದು ಸರ್. ಯಾವುದು ಪಲ್ಟ್ ಹೊಡ್ರು ಇಷ್ಟಪಡಲ್ಲ. ಏನು ಹೇಳಿ? ಪಲ್ಟಿ ಹೊಡೆದು ಇಷ್ಟಪಡಲ್ಲ. ವೆರಿ ಡೇಂಜರ್. ಇವಾಗ ಒಂದು ಹೊಸ ನೇಮ್ ಹುಡುಕಿದ್ದೀನಿ, 6 ಅಕ್ಷರ, ತುಂಬ ಡೇಂಜರ್ ಅಂತ ಹುಡುಕಿದ್ದೀನಿ. ಹೇಳ್ಬಿಟ್ರೆ ಬೆಚ್ಚ ಬಿದ್ದು ಹೋಯ್ತಾರೆ. ಇಂಗ್ಲೀಷ್ ಲೆಟ್ರ್ 6 ಎಷ್ಟು ಇಟ್ಕೊಂಡಿರೋರು. ಏನು ಹೇಳಿ? ಹಾಂ, 6 ಹೆಸರಿನಲ್ಲಿ ನೇಮ್ ಇಡ್ಬಾರ್ದು, ಆ ಥರ ಹುಡುಕಿದ್ದೀನಿ. ಅಂದರೆ ಅದು ತನ್ನಂತಾನೆ ಜ್ಞಾನೋದಯ ಆಗುತ್ತಲ್ಲ. ಏನು ಮಾಡೋಣ? ಏನು ಹೇಳಿ? ತನ್ನಂತಾನೆ ಜ್ಞಾನೋದಯ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.